ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೌರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಪ್ರಜಾಸೌಧ ಸ್ಥಳ ವಿರೋಧಿಸಿ 10ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ. ತಾಳಿಕೋಟೆ ತಾಲೂಕಿನ ಮೇಲೇಶ್ವರ ಗ್ರಾಮದ ಹತ್ತಿರ ಪ್ರಜಾಸೌಧ ಕಟ್ಟಡ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳವನ್ನು ವಿರೋಧಿಸಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಪ್ರಜಾಸೌಧ ಕಟ್ಟಡ ನಿರ್ಮಿಸುವಂತೆ ಒತ್ತಾಯಿಸಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ವತಿಯಿಂದ ಪಟ್ಟಣದ ಬಸವೇಶ್ವರ ವೃತ್ತದ ಬಳಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಗುರುವಾರ 9ನೇ ದಿನದ ಸತ್ಯಾಗ್ರಹವು ತಾಳಿಕೋಟೆಯ ಎಲ್ಲಾ ಸಮಾಜದ ವತಿಯಿಂದ ಈ ಹೋರಾಟಕ್ಕೆ ಸಂಪೂರ್ಣ ಬೆಂಬಲಿಸಿ ಸತ್ಯಾಗ್ರಹ ನಡೆಸಿದ್ರು. ಹೋರಾಟ ಸಮಿತಿಯ ಗೌರವ ಅಧ್ಯಕ್ಷ SB ಕಟ್ಟಿಮನಿ ಮಾತನಾಡಿ, ಈಗಾಗಲೇ ಪ್ರಜಾಸೌಧಕ್ಕೆ ನಿಗದಿಪಡಿಸಿರುವ ಸ್ಥಳ ತಾಳಿಕೋಟೆ ಪಟ್ಟಣದಿಂದ 4-5 ಕಿಲೋಮೀಟರ್ ದೂರವಿದ್ದು, ಕಾರಣ ವೃದ್ಧರಿಗೆ, ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ, ರೈತಾಪಿ ಜನರಿಗೆ ತುಂಬಾ ಅನಾನುಕೂಲವಾಗಿರುವುದರಿಂದ ಪಟ್ಟಣದಲ್ಲಿಯೇ ಸಾಕಷ್ಟು ಸರ್ಕಾರಿ ಜಮೀನುಗಳು ಇದ್ದು ಅವುಗಳಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಹಾಗೂ ಈಗ ನಿಗದಿಪಡಿಸಿರುವ ಸ್ಥಳ ಕೂಡಲೇ ರದ್ದುಪಡಿಸಬೇಕು ಎಂದು ಆಗ್ರಹಿಸಿದರು. ನಮಗೆ ನ್ಯಾಯ ಸಿಗುವವರೆಗೂ ಈ ಹೋರಾಟ ನಿಲ್ಲಿಸುವುದಿಲ್ಲ ಎಂದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಪದಾಧಿಕಾರಿಗಳಾದ ಹೋರಾಟ ಸಮಿತಿ ಅಧ್ಯಕ್ಷ ದಶರಥ್ ಸಿಂಗ್ ಮನ್ಗೋಳಿ, ಮುತ್ತಪ್ಪ ಚಂಬ್ಲಾಪುರ್, ಮೆಹಬೂಬ್ ಚೋರಗಸ್ತಿ, ಪರಶುರಾಮ್ ತಂಗಡಗಿ, ವಿಜಯ್ ಸಿಂಗ್ ಅಜೇರಿ, ಪ್ರಕಾಶ್ ಅಜೇರಿ, ಮಯೂರ್ ಪಾಟೀಲ್, ದಸ್ತಗೀರ್ ಸಾಬ್ ಕೆಂಬಾವಿ, ಮುದ್ಕಪ್ಪ ಬಡ್ಗೇರ್, ಸಂಭಾಜಿ ವಾಡಾಕರ್, ಅಮಿತ್ ಮನ್ಗೋಳಿ ಮತ್ತು ಉಬಾಳೆ, ಅನಿಲ್ ಸಿಂಗ್ ವಿಜಾಪುರ, ರವಿ ಕಟ್ಟಿಮನಿ, ಮಂಜುನಾಥ್ ಶೆಟ್ಟಿ, ತಿಪ್ಪಣ್ಣ ಸಜ್ಜನ್, ಸುರೇಶ್ ಅಜೇರಿ, ರಾಮಣ್ಣ ಕಟ್ಟಿಮನಿ, ಸಂಜು ಬರ್ದೇನಾಳ್, ಸದ್ದಾಂ ಹುಸೇನ್ ಬಿಳಗಿ, ರಾಜು ಅಜೇರಿ, ನಿತಿನ್ ವಿಜಾಪುರ್, ಸಿರ್ಕುಮಾರ್ ಅಜೇರಿ ಹಾಗೂ ಪಡ್ಸಾಲಿ ಬಸವರಾಜ್ ಬೀಸ್ನಾಳ್ ಹಾಗೂ ಪಟ್ಟಣದ ಎಲ್ಲ ಸಮಾಜದ ಗುರು ಹಿರಿಯರು ರಾಜರಾಗಿದ್ದರು. ವರದಿ ನಜೀರ್ ಚೋರಗಸ್ತಿ, ತಾಳಿಕೋಟೆ. ನಿಮ್ಮದೇ ಧ್ವನಿ. ನಮ್ಮ ಚಾನೆಲ್ DMS ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಈ ಹೋರಾಟದ ಕುರಿತು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ವಿವಿಧ ಪತ್ರಿಕಾ ಮಾಧ್ಯಮದಲ್ಲಿ ಈಗಾಗಲೇ ಕಳೆದ 8 ದಿನದಿಂದ ಸತತವಾಗಿ ಹೇಳುತ್ತಾ ಬಂದಿರುತ್ತೇವೆ. ಈ ಹೋರಾಟ ಯಾರ ವಿರುದ್ಧನೂ ಇಲ್ಲ. ಪ್ರಜಾಸೌಧ ನಿರ್ಮಾಣವಾಗುತ್ತಿರುವ ಸ್ಥಳ ರದ್ದುಗೊಳಿಸಿ ಏನು ಹೋರಾಟ ಸಮಿತಿಯವರು ಗುರುತು ಮಾಡಿದಂತ 4 ಸ್ಥಳಗಳಲ್ಲಿ 1 ಸ್ಥಳ ಸರ್ಕಾರ ಆಯ್ಕೆ ಮಾಡಬೇಕು, ಜಿಲ್ಲಾಡಳಿತ ಆಯ್ಕೆ ಮಾಡಬೇಕು ಅನ್ನೋಂಥದ್ದಿದೆ. ಇಂದು 9ನೇ ದಿನದ ಸತ್ಯಾಗ್ರಹವು ಮುಕ್ತಾಯಗೊಳ್ಳುತ್ತಿದ್ದು, ನಾಳೆ ದಿನ ಗೋಧಳಿ ಸಮಾಜದವರು ಈ ಸತ್ಯಾಗ್ರಹವನ್ನು ಮುಂದುವರಿಸಿಕೊಂಡು ಹೋಗ್ತಾ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.